ಇನ್ನೊಂದ್ಸತಿ ಓದೋದಿದ್ರೆ ನಮಸ್ಕಾರ ಹೇಗಿದ್ರೆ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಾವು ಅಧ್ಯಾಯ 19 ಮತ್ತು ಅಧ್ಯಾಯ 20ರ ಒಂದು ಏನು ಪ್ರಶ್ನೆಗಳನ್ನ ನೋಡ್ಕೊಳ್ತೋಣ. ಎಲ್.ಬಿ.ಎ ಪ್ರಶ್ನೆ ನಾವು ಏನು 6ನೇ ತರಗತಿ ಎಲ್.ಬಿ.ಎ ಒಂದು ಮಾಡ್ತಾ ಸೊ ಅದೇ ಸೀರೀಸ್‌ನ 19 ಮತ್ತು 20ನೇ ಪಾಠ ಈಗ ಆಗಿರುತ್ತೆ. ಸೊ ತುಂಬಾ ಸಿಂಪಲ್ ಆಗಿ ಇಂಟ್ರೆಸ್ಟಿಂಗ್ ಆಗಿದೆ ಪ್ರಶ್ನೆಗಳು. ನೋಡ್ತಾ ಹೋಗೋಣ ಬನ್ನಿ. ಈಗ 19 ಅಧ್ಯಾಯದಲ್ಲಿ ಮಾನವ ಹಕ್ಕುಗಳು ಮೂಲಭೂತ ಹಕ್ಕುಗಳು. ಅದರಲ್ಲೂ ಮೂಲಭೂತ ಕರ್ತವ್ಯಗಳ ಬಗ್ಗೆ ಇದೆ. ಹಾಗೆ 20ನೇ ಅಧ್ಯಾಯದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಇದೆ. ಸೊ ನೋಡ್ತಾ ಹೋಗೋಣ. ಸೊ ನೋಡಿ ಇಲ್ಲಿ ಮುಂದೆ ಏನ್ ಕೊಟ್ಟಿದ್ದಾರೆ ಸರಿ ತಪ್ಪುವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸರಿ ತಪ್ಪು ಸರಿನೇ ತಪ್ಪು ಅಂತ ನೋಡಿ. ಇಲ್ಲಿ ಮೊದಲ ಪ್ರಶ್ನೆ 19 ವರ್ಷದ ಅಭಿಷೇಕ್ 20 ವರ್ಷದ ಅಭಿಷೇಕ್ 19 ವರ್ಷದ ರಮ್ಯಾ ಮದುವೆಯಾದನು. ಇದು ಬಾಲ್ಯ ವಿವಾಹ ಆಗುತ್ತೆ. ಯಾಕಂದ್ರೆ ಹುಡುಗಿಗೆ 21 ವರ್ಷ ಇರಬೇಕು, ಹುಡುಗಿಗೆ 18 ವರ್ಷ ಇರಬೇಕು. ಇದು ತಪ್ಪಾದ ಉತ್ತರ. ಏನ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಪಾಲು ಏನಪ್ಪಾ ಅಂತ ಹೇಳಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ರಾಜನೀತಿ ನಿರ್ದೇಶ ಶಕ್ತಿಗಳಲ್ಲಿ ಹೇಳ್ತೇವೆ ಓಕೆನಾ. ಸ್ಥಿತಿ ರಾಜನೀತಿ ಬಗ್ಗೆ. ಇದು ನೆಕ್ಸ್ಟ್ ಪ್ರಶ್ನೆ 6ನೇ ತರಗತಿಯ ಮಲ್ಲಯ್ಯ ಶಾಲೆ ಬಿಟ್ಟು ಕಾರ್ಖಾನೆಗೆ ಬಂದಿದ್ದಾನೆ. ಹಂಗಂದ್ರೆ 6ರಿಂದ 14 ವರ್ಷದ ಮಕ್ಕಳು ಉಚಿತ ಕಡ್ಡಾಯ ಶಿಕ್ಷಣಕ್ಕೆ 21ನೇ ಬಾರಿಗೆ ಏನೈತೆ ಏನು ಉಚಿತವಾಗಿ ಶಿಕ್ಷಣ ಕಡ್ಡಾಯ ಶಿಕ್ಷಣ ಅಂತ ತೋರಿಸ್ಬೇಕಂತೇಳಿ ಮತ್ತೆ 45ನೇ ವಿಧಿಗಳು ಕೂಡ ಇದನ್ನು ಹೇಳ್ತಾರೆ ಓಕೆನಾ. ಈ ಕಾರ್ಖಾನೆ ಒಂದು ಬಿಟ್ಟಿದ್ರೆ ಬಾಲ ಕಾರ್ಮಿಕ ಪದ್ಧತಿಯನ್ನು ಕೂಡ ಹೇಳುತ್ತೆ. ಸೊ ಹಾಗಾಗಿ ಇದು ತಪ್ಪಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪರೀಕ್ಷೆ ಜಾತಿಯ ಮಹಾದೇವನನ್ನು ತ್ರಿಪುರದ ಶಿವದೇವರ ಪ್ರವೇಶದಂತೆ ಮೇಲ್ಜಾತಿಯವರು ತಡೆಹಿಡಿದಿದ್ದಾರೆ. ಇದನ್ನ ನಿಮಗೆ ಅತ್ಯಂತವಾಗಿ 17ನೇ ವಿಧಿಯನ್ನು ಈ ರೀತಿಯಾಗಿ ಕೇಳಿದರೆ ಅಪರಿಚಿತ ಆಚರಣೆ ಬಗ್ಗೆ ಮುಖ್ಯವಾಗಿ ನೋಡ್ತಿತ್ತು. ಈ ರೀತಿಯಾಗಿ ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಪ್ರಶ್ನೆಗಳಲ್ಲೂ ನೀವು ಎಲ್ಲ ಪರೀಕ್ಷೆಗಳನ್ನು ನೋಡ್ತಾ ಇರ್ತೀರಿ ಈ ಪ್ರಶ್ನೆ. ನೆಕ್ಸ್ಟ್ ಬರ್ತೀನಿ ನಾನು. ಮಕ್ಕಳು ಯಾವ ಭಾಷೆಯಲ್ಲಿ ಮಕ್ಕಳು ಯಾವ ಮಾಧ್ಯಮದಲ್ಲಿ ಯಾವ ಭಾಷೆಯ ಮಾಧ್ಯಮದಲ್ಲಿ ಓದಬೇಕು. ಮಕ್ಕಳು ಯಾವ ಭಾಷೆಯ ಮಾಧ್ಯಮದಲ್ಲಿ ಓದಬೇಕು ಎಂಬುದನ್ನು ನಿರ್ಧರಿಸುವ ಹಕ್ಕು ಅವರ ಪೋಷಕರಿಗೆ ಇದೆ. ಹೌದು, ಇದು ಸರಿಯಾದ ಉತ್ತರ. ಅವರ ಪೋಷಕರು ಇದನ್ನ ನಿರ್ಧಾರ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಹಕ್ಕು ಎಂದರೆ ನೋಡಿ, ಈ ಹಕ್ಕು ಅಂದ್ರೆ ಈ ರೀತಿಯಾಗಿ ಪ್ರಶ್ನೆ ಈ ರೀತಿಯಾಗಿ ಕೇಳಿದ್ರೆ ಒಬ್ಬ ನಾಗರಿಕನಿಗೆ ವಿಡಬೇಕಾದ ಅಧಿಕಾರಗಳನ್ನ ನಾವು ಏನು ಕರಿತೀವಿ ಹಕ್ಕು ಅಂತ ಹೇಳ್ತೀವಿ. ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳನ್ನ ನೀಡಿದ್ದಾರೆ. ಮೊದಲು 7 ಇದ್ವು, ಈಗ 6 ಇದಾವೆ. ಆಸ್ತಿ ಹಕ್ಕನ್ನ ಇದು ತೆಗೆದು ಹಾಕಿದ್ದಾರೆ, 3 ಬಾರಿಗೆ ಸೇರಿಸಿದ್ದಾರೆ. ಈಗ 6 ಮೂಲಭೂತ ಹಕ್ಕುಗಳನ್ನ ನಾವು ಹೊಂದಿದ್ದೀವಿ. ಅದು ಒಂದು ನಾಗರಿಕನಿಗೆ ಇರ್ತಕ್ಕಂಥ ಅಧಿಕಾರ ಆಗಿರುತ್ತೆ. ಸ್ವತಃ ಏನಪ್ಪ ಅಂತ ಹೇಳಿದ್ರೆ ಈಗ ನಮ್ಗೆ ಹೋಗ್ತೀನಿ ಓಕೆನಾ. ಮೂರನೇ ಒಂದು ಭಾಗದಲ್ಲಿ ಓದ್ತಾ ಇರ್ತೀವಿ. ನೆಕ್ಸ್ಟ್ 7ನೇ ಪ್ರಶ್ನೆ ಭಾರತದಲ್ಲಿ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಯಾವಾಗ ಜಾರಿಗೆ ಬಂತು ಅಂತ ಕೇಳಿದ್ದಾರೆ. ಸೊ 1986ರಲ್ಲಿ ಬಾಲಕಾರ್ಮಿಕ ಪದ್ಧತಿ ಅಂತಕ್ಕಂಥದ್ದು ನಿಷೇಧ ಆಗುತ್ತೆ. 1986 ಇದು ಕೂಡ ತುಂಬಾ ಸಾಹಿತ್ಯಿಕವಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಮಕ್ಕಳ ಸಹಾಯ ಬಂದು 1098 ಮುಂದೆ ಕೇಳಬಹುದು. ಎಲ್ಲ ಶಾಲಾ ಕಂಪೌಂಡ್ಗಳಲ್ಲಿ ಈ ಒಂದು ಶಾಲಾ ಕಂಪೌಂಡ್ ಮೇಲೆ ಈ ಒಂದು ನಂಬರನ್ನು ಬರೆಯುತ್ತಾರೆ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯಾದಂಥ ವರ್ಷ ಯಾವುದು ಅಂತ ಕೇಳಿದರೆ ನಿಮಗೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಒಂದು ಕಳ್ಳ ಸಾಗಾಣಿಕೆ ಆಗಿರ್ಬೋದು, ಎರಡನೇ ರಾಜಕೀಯ ದೌರ್ಜನ್ಯ ಆಗಿರ್ಬೋದು ತಡೆ ಕಂಡಿತ್ತು 1948ರಲ್ಲಿ. ಅದರಲ್ಲಿ ಡಿಸೆಂಬರ್ 10ರಂದು. ಸೊ ಈ ಒಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಒಂದು ಸಾರ್ವತ್ರಿಕ ಘೋಷಣೆ ಆಗುತ್ತೆ. ಸೊ ಇದಕ್ಕೆ 1948 ಸರಿ ಆಗುತ್ತೆ. ನೆಕ್ಸ್ಟ್ ಸಂವಿಧಾನದಲ್ಲಿ ಬರುವ ಮೂಲಭೂತ ಹಕ್ಕುಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ 11ನೇ ವಿಧಿಯಿಂದ ಟೋಟಲ್ ಆಗಿ 11ನೇ ವಿಧಿಯಿಂದ ಹಿಡಿದು ನಿಮಗೆ 6ನೇ ವಿಧಿವರೆಗೂ 12ನೇ ವಿಧಿಯಿಂದ ಏನು ಸ್ಟಾರ್ಟ್ ಆಗುತ್ತಲ್ಲ 3ನೇ ಒಂದು ಸಂವಿಧಾನದ ಭಾಗದಲ್ಲಿ ಮೂಲಭೂತ ಹಕ್ಕುಗಳಾಗಿರ್ತದೆ. ಸೊ ಏನಪ್ಪಾ ಅಂತ ಹೇಳಿದ್ರೆ ಸಮಾನತೆ ಹಕ್ಕು, ಮತ್ತೆ ಸ್ವಾತಂತ್ರ್ಯ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು ಆಗಿರ್ಬೋದು, ಮತ್ತೆ ಶಿಕ್ಷಣದ ಹಕ್ಕು, ಸಾಂಸ್ಕೃತಿಕ ಶಿಕ್ಷಣ ಮತ್ತು ಶಿಕ್ಷಣದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಆಗಿರ್ಬೋದು, ಮತ್ತು ಸಂವಿಧಾನ ಪರಿಹಾರಬದ್ಧ ಹಕ್ಕು ಆಗಿರ್ಬೋದು. 30ನೇ ವಿಧಿಯ ಸಂವಿಧಾನ ಪರಿಹಾರಬದ್ಧ ಹಕ್ಕು ಅಂತೇಳಿ. ಸೊ ಸಂವಿಧಾನ ಆತ್ಮ ಅಂತಾನೆ ಹೇಳ್ತೀವಿ 30ನೇ ವಿಧಿ. ಸಂವಿಧಾನದ ಆತ್ಮ ಅಂತ ಯಾವ್ದು ಕರಿತಾರೆ ಅಂತ ಹೇಳಿದ್ರೆ 30ನೇ ವಿಧಿ ಆಗುತ್ತೆ. ಸೊ ಇದರಲ್ಲಿ ಹೇಳ್ತಾರೆ ರಿಬೇಸ್ ಕಾರ್ಪಸ್, ಮಾಂಡಮಸ್, ಸಚಿವಗಳು. ಸೊ ಈ ಮೂಲಭೂತ ಹಕ್ಕುಗಳಾಗಿರ್ತವೆ. ನೋಡಿ ನೆಕ್ಸ್ಟ್ ಸಮಾನತೆ ನಮಗೆ ಎಷ್ಟು ಅವಶ್ಯಕ ಅಂತೇಳಿ ಇದನ್ನ ಒಂದು ಇಂಡಿಯನ್ಗಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇರುತ್ತೆ. ಇದನ್ನು ಯಾವ ರೀತಿ ಬರೀಬೇಕು ಅಂತೇಳಿ ಮಾಡ್ಕೊಂಡಿದ್ದೇನೆ. ಮಾನವ ಹಕ್ಕುಗಳ ಮಹತ್ವವನ್ನು ಇದು ಕೂಡ ಒಂದು ಜನರ ಪ್ರಶ್ನೆ. ಬಾಲ್ಯ ಕಾರ್ಮಿಕ ಅಂದ್ರೆ 6ರಿಂದ 14 ವರ್ಷದ ಮಕ್ಕಳು ಏನಪ್ಪಾ ಅಂತ ಒಳಗೆ ಶಿಕ್ಷಣ ಪಡೆದು
ಯಾವುದೇ ಒಂದು ಅಪಾಯಕಾರಿ ಕಾರ್ಖಾನೆಗಳಂತಹ ಕಾರ್ಖಾನೆಗಳಲ್ಲಿ ದುಡಿಯುವಂಥ ವ್ಯವಸ್ಥೆಗೆ ನಾವು ಭಾರತ ಅಂತ ಹೇಳ್ತೀವಿ. ಸಂವಿಧಾನ ಪರಿಹಾರ ಬಗ್ಗೆ ಹಕ್ಕು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈಗ ನೋಡಿ, ನಾವು 32ನೇ ವಿಧಿಯಲ್ಲಿ ನಮ್ಗೆ ಏನಾದರೂ ನಮ್ಗೆ ಯಾವ ಮೂಲಭೂತ ಹಕ್ಕುಗಳು ಇದಾವಪ್ಪ, ಈ ಒಂದು ಮೂಲಭೂತ ಹಕ್ಕುಗಳಿಗೆ ಏನಾದರೂ ಚ್ಯುತಿ ಬಂದಾಗ ನಾವು ಈ ಒಂದು ಸಂವಿಧಾನ ಪರಿಹಾರ ಹಕ್ಕಿನ ಅಡಿಯಲ್ಲಿ, ಈ 32ನೇ ವಿಧಿಯ ಅಡಿಯಲ್ಲಿ ನಾವು ರಿಟ್‌ಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಆ, ಇಸ್- ಈಗ ಒಬ್ಬ ವ್ಯಕ್ತಿ ಇರ್ತಾನೆ, ಅವನನ್ನ ಯಾರಾದರೂ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗಿರ್ತಾರೆ, ಏನು ಕಾನೂನು ಕೊಡಬೇಕು. ಸೊ ಅವಾಗ ನಾವು ನಿಟೀಸ್ ಕಾರ್ಪಸ್ ಅಂದ್ರೆ ಬಂಧಿತ ವ್ಯಕ್ತಿತ್ವವನ್ನು ಕಂಡುಹಿಡಿದಿರ್ತೀವಿ. ಸೊ ಬಂಧಿತ ವ್ಯಕ್ತಿಯನ್ನು 24 ಗಂಟೆಗಳಲ್ಲಿ ನಾವು ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ವಿ ಅಂತೇಳಿ ಕೋರ್ಟ್‌ನ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಇವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಸಂವಿಧಾನವನ್ನು ಪರಿಹಾರಬದ್ಧ ಹಕ್ಕುಗಳು ನಮಗೆ ತುಂಬಾ ಮುಖ್ಯವಾಗಿರುತ್ತೆ. ಸೊ ಸಂವಿಧಾನ ಪರಿಹಾರಬೇಕಂದ್ರೆ ನಮ್ಮನ್ನ ಯಾವುದೇ ರೀತಿಯಾಗಿ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಆ, ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದರೆ ನ್ಯಾಯಕ್ಕೆ ದೂರು ಸಲ್ಲಿಸಬಹುದು. ಈ ಹಕ್ಕುಗಳನ್ನು ಸರಿಯಾದ ಪರಿಹಾರಬದ್ಧ ಹಕ್ಕುಗಳು ಅಂತ ಕರೀತಾರೆ, ಓಕೆನಾ? ಅಥವಾ ಮತ್ತೆ ನೋಡಿ, ಇನ್ನು ನಮಗೆ ಗೊತ್ತಿರುತ್ತೆ, ಇದು ನಾಗರಿಕ ಹುದ್ದೆಗಳಲ್ಲಿ ಇದ್ದು, ಸೊ ಯಾವ್ದಾದ್ರು ಒಂದು ಸರ್ಕಾರದ ಹುದ್ದೆ ಇದ್ದು ಅವ್ರ ಕೆಲಸವನ್ನ ಮಾಡ್ಲಿಕ್ಕೆ ಮುಂದೆ ಬರಲ್ಲ, ಸೊ ಕೆಲಸವನ್ನ ಮಾಡ್ತಾ ಇರಲ್ಲ. ಸೊ ಅವ್ರಿಗೆ ಕೂಡ ನಾವು ವೃತ್ತಿಯ ಮೂಲಕ ಕ್ರಮವನ್ನು ಕೈಗೊಳ್ಳಬೇಕಾಗಿರುತ್ತೆ. ಮತ್ತೆ ನಾವು ಒಂದು ಹುದ್ದೆ ಇರುತ್ತೆ, ಅದನ್ನ ಯಾವುದೋ ವಾಮಮಾರ್ಗದ ಮೂಲಕ ಹುದ್ದೆಯನ್ನು ಪಡೆದಿರ್ತಾರೆ. ಸೊ ಅದರ ಮೂಲಕ ನಾವು ವೃತ್ತಿಗಳ ಮೂಲಕ ಕೂಡ ನಾವು ಅದನ್ನು ತೆಗಿಬೋದಾಗಿರುತ್ತೆ. ಇನ್ನು ನಿಮ್ಮ ಸುತ್ತಮುತ್ತಲಿನ ನಿಂತಿರುವ ಮಾನವ ಹಕ್ಕುಗಳನ್ನು ಕುರಿತು ವಿಮರ್ಶಿಸಿ, ಇದು ಕೂಡ ಗಂಭೀರ ಪ್ರಶ್ನೆ. ನಿಮಗೆ ಈ ರೀತಿಯಾಗಿ ಎಷ್ಟು ಬೇಕಾಗ್ತದೆ ಬರ್ತದೆ. ಸೊ ಮುಂದೆ ನಾವು ನೋಡೋಣ. ಮುಂದೆ ನಿಮಗೆ ಅಧ್ಯಾಯ 20 ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಹೇಳಿದ್ದಾರೆ. ರಾಷ್ಟ್ರೀಯ ಭಾವೈಕ್ಯತೆಗೆ ಸಂಬಂಧಿಸಿದ ಹಾಗೆ ಓಕೆ, ರಾಷ್ಟ್ರೀಯ ಭಾವೈಕ್ಯತೆಗೆ ಸಂಬಂಧಿಸಿದ ಹಾಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾದವು ಅಂತ ಕೇಳಿದ್ದಾರೆ. ಸೊ ನಾನು ಮೊದಲು ಕನ್ನಡಿಗ, ಆದ್ಮೇಲೆ ಭಾರತೀಯ. ಸ್ವತಂತ್ರ ಜನತೆ ಇಂಥವು ನಿಮಗೆ ಜನತೆ ಮುಖ್ಯ. ಸೊ ದೇಶದ ರಕ್ಷಣೆಗೆ ನಾವೆಲ್ಲರೂ ಯಾವಾಗಲೂ ಸಿದ್ಧರಿರಬೇಕು. ಸೊ ಸಿ ಅಂತಕ್ಕಂಥದ್ದು ಸರಿಯಾಗುತ್ತೆ. ನಾವು ಮೊದಲು ಭಾರತೀಯ, ಆಮೇಲೆ ಕನ್ನಡಿಗ ಆಗ್ತಾನ. ನೆಕ್ಸ್ಟ್ ನೋಡಿ ಸ್ವತಂತ್ರ ದಿನಾಚರಣೆ ಗಣೇಶ ಚತುರ್ಥಿ ಅಂತ ನೋಡಿ ಸ್ವತಂತ್ರ ದಿನಾಚರಣೆ ಮುಖ್ಯ ಆಗಿರುತ್ತೆ. ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಿ ಭಾಗವಹಿಸಬೇಕಾಗಿರುತ್ತೆ, ನಿಮ್ಗೆ ಕರ್ತವ್ಯವಾಗಿರುತ್ತೆ, ಓಕೆನಾ? ಸಿ ಅಂತಕ್ಕಂಥದ್ದು ಸರಿಯಾಗುತ್ತೆ. ನೆಕ್ಸ್ಟ್ ನೋಡಿ, ಇದೇನು ಕೇಳಿದರೆ ಪ್ರಶ್ನೆ ಸಂಖ್ಯೆ 2, ಓಕೆನಾ? ಏನು ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಅಂತ ಕೇಳಿದರೆ, ಒಬ್ಬರು ಇನ್ನೊಬ್ಬರ ಬಗ್ಗೆ ಅಸಹ್ಯ ಅಥವಾ ಒಂದು ಜನಾಂಗ ಇನ್ನೊಂದು ಜನಾಂಗದ ಬಗ್ಗೆ ದ್ವೇಷ ಅಸಹ್ಯ ಪಡೆದರೆ ಪೂರ್ವ ಪ್ರೀತಿತರಾಗಿದೆ, ನಾವೆಲ್ಲ ಒಂದೇ ಅಂತ ಹೇಳಿದಾಗ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳ್ತೀವಿ, ಓಕೆನಾ? ಇನ್ನು ರಾಷ್ಟ್ರೀಯ ಹಬ್ಬಗಳನ್ನು ನಾವೆಲ್ಲ ಏಕೆ ಆಚರಿಸಬೇಕು, ಇದಕ್ಕೆ ಮುಖ್ಯವಾದ ಎಂದರೇನು? ಮುಖ್ಯವಾದ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಒಂದುಗಳನ್ನು ನಾವೆಲ್ಲ ಭಾರತೀಯ ಒಂದು ಭಾವನೆ ಕಾಪಾಡಿಕೊಳ್ಳಲು ಪ್ರೋತ್ಸಾಹಿಸಲು ಮತ್ತು ರಾಷ್ಟ್ರೀಯ ಹಬ್ಬಗಳ ಆವಿಷ್ಕರಣೆ ಧರ್ಮಶ್ರೇಷ್ಠತೆಯ ಕಾರಣಗಳು, ಸಂಘರ್ಷತೆಗಳು ಅಥವಾ ಹಿಂಸಾಚಾರದಲ್ಲಿ ತೊಡಗಿದನ್ನು ಅಥವಾ ಮುಖ್ಯವಾದ ಪುಣ್ಯವಾದ ಅಂತ ಹೇಳ್ತೀವಿ. ನಮ್ಮದೇ ಧರ್ಮದವರು, ನಮ್ಮದೇ ಜಾತಿದವರು ಅಂತೇಳಿ ಹೇಳ್ತೀವಲ್ವಾ, ಸೊ ಅದನ್ನು ಮುಖ್ಯವಾದ ಅಂತ ಹೇಳ್ತೀವಿ. ಇನ್ನು ಭಾವೈಕ್ಯತೆಯನ್ನು ಪ್ರೋತ್ಸಾಹಿಸಲು ಈ ಸಂವಿಧಾನ ಈಗಲಾಗಿ ಬರ್ತಕ್ಕಂಥ ಪ್ರಶ್ನೆಗಳು. ಸೊ ಇದಕ್ಕೆಲ್ಲ ಏನು ಇನ್ಫ್ಲೂಯೆನ್ಸ್ ಆಗಿ ಏನು ಬಯಸ್ತಾರೆ. ಸೊ ಇದಕ್ಕೆಲ್ಲ ನಾನು ನಿಮಗೆ ಒಂದು ನೋಟ್ಸನ್ನು ನಾನು ನಿಮಗೆ ತೆಗೆದುಕೊಂಡು ಕೊಡ್ತೀನಿ. ಸಿಗೋಣ ಮುಂದಿನ ಚಾಪ್ಟರ್. ತುಂಬಾ ಮುಖ್ಯವಾದ ಚಾಪ್ಟರ್. ಸೊ ಎಲ್ಲ ಚಾಪ್ಟರ್ ಕವರ್ ಆಗಲಿ ಅಂತೇಳಿ ಈ ವಿಡಿಯೋ ಮಾಡಿದಷ್ಟೇ. ಸೊ ಇದೇನು ಅಷ್ಟೊಂದು ಏನು ಇಂಪಾರ್ಟೆಂಟ್ ಅಲ್ಲ, ಬಟ್ ಆದರೆ ಇದರಲ್ಲಿ ಇನ್ನೂ ಆಳವಾಗಿ ಕೇಳುವಂಥ ಪ್ರಶ್ನೆಗಳು ತುಂಬಾ ಇದ್ದಾವೆ. ಸೊ ನೆಕ್ಸ್ಟ್ ಆಗಲಿ ಅಂದರೆ 8, 9, 10ನೇ ತರಗತಿಯಲ್ಲಿ ಬರ್ತಕ್ಕಂಥ ಸಂವಿಧಾನದ ಭಾಗದ ಒಂದು ಪಾಠ ಅಲ್ಲಿ ಪೊಲಿಟಿಕಲ್ನಲ್ಲಿ ಬರ್ತಕ್ಕಂಥ ರಾಜ್ಯಶಾಸ್ತ್ರದ ಭಾಗದಲ್ಲಿ ಬರ್ತಕ್ಕಂಥ ಪಾಠಗಳನ್ನು ವಿಶ್ಲೇಷಣೆ ಮಾಡುವಾಗ ನಾವು ಇದನ್ನು ನೋಡ್ತಾ ಹೋಗ್ತೀವಿ. ಸೊ ಅಲ್ಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದು 21 ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ದಿನಾಚರಣೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಇದೆ. ಮತ್ತೆ ಈ ಒಂದು ಪಾಠವನ್ನು ಮಾಡೋಣ. ಅಲ್ಲೇ